ಹಲೋ, ಧನ್ಯವಾದಗಳು ಗುಂಡಪ್ಪ ಅವರಿಗೆ. ಹಾಗೆ ಇಲ್ಲಿಯವರೆಗೆ ಅನೇಕ ಕಲಾವಿದರು, ಎಲ್ಲಾ ಕಲಾವಿದರು ಕೂಡ ನಮ್ಮ ಸಹೋದರರೇ, ನಮ್ಮ ಸಮುದಾಯದ ಪ್ರತಿಭೆಗಳು. ಇಲ್ಲಿಯವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೀತೆಗಳನ್ನು ಪ್ರಸ್ತುತ ಮಾಡಿದ್ದಾರೆ. ಆ ಎಲ್ಲ ಕಲಾವಿದರಿಗೆ, ಗಾಯಕರಿಗೆ ಮತ್ತೊಮ್ಮೆ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ನಮ್ಮ ರವಿ ಬೋಸಳ್ಳಿ ಅವರ ಭೀಮಾ ಕೋರೆಗಾಂವ್ ಸೇನೆ ವತಿಯಿಂದ ಮತ್ತು ತಮ್ಮೆಲ್ಲರ ವತಿಯಿಂದ ಎಲ್ಲಾ ಕಲಾವಿದರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಸ್ನೇಹ ಮೆಲೋಡಿಸ್ ಆರ್ಕೆಸ್ಟ್ರಾ ಇವರಿಗೂ ಕೂಡ ನಮ್ಮ ಭೀಮಾ ಕೋರೆಗಾಂವ್ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಇವಾಗ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶದ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1999 ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಎಲ್ಲರೂ ಕೂಡ ಸಿದ್ಧಾರ್ಥ ಪಾಟೀಲ್ ಮತ್ತು ಶಕ್ತಿಕಾಂತ್ ಅವರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತು ಅದೇ ರೀತಿಯಾಗಿ ನಮ್ಮ ದೇವೇಂದ್ರ ಸರ್, ಸರ್ಕಾರಿ ನೌಕರ ಸಂಘದ ಖಜಾಂಚಿಗಳು, ಇವರಿಗೂ ಕೂಡ ನಮ್ಮ ರವಿ ಬೋಸಳ್ಳಿ ಸರ್ ಅವರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಬಂಧುಗಳೇ, ಇವತ್ತಿನ ದಿವಸ ಒಂದು ಹೊಸ ವರ್ಷದ ನಾವೆಲ್ಲರೂ 2026 ಸಾಗುತ್ತಿದ್ದೇವೆ. ವಿಶೇಷವಾಗಿ ಈ ದಿವಸ ಹೊಸ ವರ್ಷ ಆಚರಣೆ ಜೊತೆಗೆ 2208ನೇ ವಿಜಯೋತ್ಸವ ಭೀಮಾ ಕೋರೆಗಾಂವ್ ವಿಜಯೋತ್ಸವ ನಾವೆಲ್ಲರೂ ಆಚರಣೆ ಮಾಡ್ತಿದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಇವತ್ತಿನ ದಿವಸ ನಾವೆಲ್ಲ ಸೇರಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಭಂಟೇಜಿ ಅವರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಸೋದರರಾದಂಥ ಸೋಮಶೇಖರ್ ಬಿರಾದರ್ ಅವರೇ, ಈ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಭೀಮಾ ಕೋರೆಗಾಂವ್ ಸೇನೆಯ ಗೌರವಾಧ್ಯಕ್ಷರಾದಂಥ ದೇವೇಂದ್ರಣ್ಣ ಸೋನಿ ಅವರೇ, ಹಾಗೂ ಹಿರಿಯ ಹೋರಾಟಗಾರರು ನಮ್ಮ ಬೀದರ್ ಜಿಲ್ಲೆಯಲ್ಲಿ
ದಲಿತ ಸಂಘಟನೆಯನ್ನು ಮುಖಂಡರಾದಂಥ ಹುಟ್ಟು ಹೋರಾಟಗಾರರು ಯೋಜನಾ ಸುರೇಶ್ ವರ್ಣರೇ, ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದಂಥ ವಕನ್ ಸಾಹೇಬರೇ, ಡಾಕ್ಟರ್ ವಿಠಲ್ ವಕನ್ ಸಾಹೇಬರೇ, ಅದೇ ರೀತಿಯಾಗಿ ಜಾಸ್ಮಿನ್ ಶಾಲೆಯ ಸಂಸ್ಥಾಪಕರು ಅಧ್ಯಕ್ಷರಾದಂಥ MD ಅಜಿತ್ ಖಾನ್ ಸಾಹೇಬರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶಶಿ ಪಾಟೀಲ್ ಅವರೇ, ಹಾಗೂ ಅನೇಕ ನಮ್ಮ ಬಂಧುಗಳೇ, ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾದಂಥ ರವಿ ಗುತ್ತಂಡೆ ಅವರೇ, ಸಮಸ್ತ ಚಿಕ್ಕಲಿ ಗ್ರಾಮದವರೇ, ಹಾಗೂ ಬೀದರ್ ಜಿಲ್ಲೆ ಎಲ್ಲ ನಮ್ಮ ಅಕ್ಕ ತಂಗಿಯಂದಿರೆ, ಅಣ್ಣ ತಮ್ಮಂದಿರೆ, ನಮ್ಮಲ್ಲಿ ಈ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು 2008 ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ನಾಟಕ ಸಾಹೇಬರು ಹೇಳಿದಂಗೆ ತುಂಬ ಜನರಿಗೆ ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಅರಿವಿರಲಿಲ್ಲ. 200ನೇ ವರ್ಷ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭೀಮಾ ಕೋರೆಗಾಂವ್ ಸ್ತಂಭಕ್ಕೆ ಜನರು ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಪಟ್ಟಭದ್ರ ಶಕ್ತಿಗಳು ಏನು ಅವತ್ತ ವಿಜಯೋತ್ಸವ ಹೋಗ್ಲಕ್ಕ ತಡೆ ಹೊಡೆದ್ರು. ಭೀಮಾ ಕೋರೆಗಾಂವ್ ವಿಜಯೋತ್ಸವ ಜನರು ಯಾರು ಹೋಗ್ಬಾರ್ದಲ್ಲಿ, ಅದು ಹೋದ್ರೆ ಅದ್ರ ಬಗ್ಗೆ ಜನರು ಮತ್ತೆ ವಿಚಾರ ಮಾಡ್ತಾರ, ಅದ್ರ ಬಗ್ಗೆ ಅನೇಕ ವಿಚಾರ ಸಂಕಿರಣೆಗಳು ನಡೀತಾವ. ಹಾಗಾಗಿ ಅದು ಯಾವುದೇ ರೀತಿ ಕಾರಣಕ್ಕೂ ಸುಲಭವಾಗಿ ಅದನ್ನು ಮುಚ್ಚಬೇಕಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು, ಆ ಸಂದರ್ಭದಲ್ಲಿ ಇಡೀ ರಾಜ್ಯ ಅಲ್ಲದೆ ಇಡೀ ದೇಶದಲ್ಲಿ ಭೀಮಾ ಕೋರೆಗಾಂವ್ ಬಗ್ಗೆ ಜನರು ಮಾತಾಡಲಿಕ್ಕೆ ಶುರು ಮಾಡಿದರು. ಅಂಥ ಸಮಯದಲ್ಲಿ ಇಡೀ ರಾಷ್ಟ್ರದಲ್ಲೇ ಇದು ಒಂದು ಸಂಚಲನ ಮೂಡಿತು. ನಮ್ಮ ಒಂದು ವಿಜಯೋತ್ಸವ ಭೀಮಾ ಕೋರೆಗಾಂವ್ ಯಾವಾಗಾಯಿತು, ಯಾಕಾಯಿತು, ಇದರ ವಿಶೇಷತೆ ಏನು ಅಂತೇಳಿ ಜನರಲ್ಲಿ ಹುಟ್ಟಲಿಕ್ಕೆ ಶುರು ಮಾಡ್ತು. ಸೊ ಅದರ ಬಗ್ಗೆ ನಮ್ಮ ಮುಖ್ಯ ಭಾಷಣಕಾರರು ಮಾತಾಡ್ತಾರೆ. ನಮ್ಮ ಒಂದು ಈ ಭೀಮಾ ಕೋರೆಗಾಂವ್ ಸೇನೆಯನ್ನು ಹುಟ್ಟಾಕಲ ಕಾರಣ ಒಂದು 2016ರಲ್ಲಿ ನಾವು ರವಿ ಗುಸಂಡೆ ಅವರು ಒಂದು ವಿಚಾರ ಮಾಡಿದ್ರು. ನಾವು ಭೀಮಾ ಕೋರೆಗಾಂವ್ ಸೇನೆಯನ್ನು ಕಟ್ಟಬೇಕಂತಿದ್ದೀವಿ. ಎಲ್ಲ ಜನರು ಸರಿ, ಅಣ್ಣ ತಮ್ಮಂದಿರು ಸರಿ, ದಲಿತ ಸಂಘಟನೆ, SC ST ಮೈನಾರಿಟಿ, ಹೀಗೆ ಅನೇಕ ಜನರು ತನ್ನ ಸಮ ವಿಚಾರ ಹೋಗ್ಬೇಕಂತ ಸ್ನೇಹಿತರ ಜೊತೆ ಮಾತಾಡಲು ಶುರು ಮಾಡಿದರು. ಅಂಥ ಸಮಯದಲ್ಲಿ ನಾವು ಭೀಮಾ ಕೋರೆಗಾಂವ್ ಸೇನೆಯನ್ನು ಕಟ್ಟಬೇಕು, ಬೀದರ್ನಲ್ಲಿ ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು, ಮತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ದೃಢ ಸಂಕಲ್ಪ ನಮ್ಮ ರವಿ ಗುಸಂಡೆ ಹಾಗೂ ಅದರ ಜೊತೆಗೆ ಸುಮಾರು ಜನರು ಆಗ ದೃಢ ನಿಶ್ಚಯನ್ನು ನಮ್ಮೆಲ್ಲ ಒಂದು ಗೆಳೆಯರ ಬಳಗ ಟೀಮ್ ನಡೆಯಿತು. ಅದೇ ಸಂದರ್ಭದಲ್ಲಿ ನಮ್ಗೆ ಯಾರೊಬ್ಬರು ಹಿರಿಯರು ಇರಬೇಕು, ಯಾರೊಬ್ಬರು ಹಿರಿಯರಿದ್ದರೆ ನಮ್ಗೆ ಈಗ ಮುಂದುವರ್ಸ್ಕೊಂಡು ಹೋಗೋಕ್ಕಾಗ್ತದೆ ಅಂತ ಹೇಳಿ ಅದೇ ಸಮಯದಲ್ಲಿ ದೇವೇಂದ್ರ ಸೋನಿಯವ್ರ ಕಡೆ ನಾವೆಲ್ಲರೂ ಹೋದೆವಾಗ ಹಾಗಂತ ಅಣ್ಣ ಇದಕ್ಕೆ ನೀವು ಗೌರವಾಧ್ಯಕ್ಷರಾಗಬೇಕು, ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಪ್ರತಿ ವರ್ಷ ಏನಂದ್ರೆ ಬೀದರ್ ಜಿಲ್ಲೆಯಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿ ಜನರಿಗೆ ಅವೇರ್ನೆಸ್ ಮೂಡಿಸತಕ್ಕಂಥ ಕಾರ್ಯಕ್ರಮ ನಾವೆಲ್ಲರೂ ಮಾಡಬೇಕಂತೇಳಿ ದೇವೇಂದ್ರ ಸೋನಿಯವ್ರು ಕೇಳ್ಕೊಂಡ್ರ ಬಹಳ ಖುಷಿಯಿಂದ ಒಪ್ಕೊಂಡು 2016ರಿಂದ ಇಲ್ಲಿವರೆಗೆ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಈ ಕಾರ್ಯಕ್ರಮ ಎಲ್ಲ ರೀತಿಯಾಗಿ ಸುಗಮವಾಗಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ನಾವೆಲ್ಲರೂ ಹೇಳ್ತಕ್ಕಂಥ ತಾತ್ಪರ್ಯ ಏನಂದರೆ ಯಾವುದೇ ಒಂದು ಸಂಘ ಆಗಲಿ, ಯಾವುದೋ ಒಂದು ಕಾರ್ಯಕ್ರಮ ಆಗಲಿ ಪ್ರತಿ ವರ್ಷ ನಡೆಸಕ್ಕೆ ಭಾಳ ಕಷ್ಟಪಡ್ತಿರ್ತಾರೆ. ಅನೇಕ ಅಡೆತಡೆಗಳು ಬಂದು ಆದರೂ ಕೂಡ ರವಿ ಅವ್ರ ಮತ್ತು ಸಂಘಕ್ಕೆ ನಮ್ಮ ಶಕ್ತಿಕಾಂತ್ ಬಾಯಿ ದೊಡ್ಡ ಇರ್ಬೋದು, ನಮ್ಮದು ಬ್ಯಾನರ್ ಇರ್ಬೋದು, ನಮ್ಮ ಜಿಲ್ಲೆಯ ಸಮಸ್ತ ಎಲ್ಲ ಯುವಕರು ಅನೇಕ ಕಷ್ಟಪಟ್ಟರು, ಪೋಸ್ಟರ್ ಮಾಡಿದರು, ಊರಿಗೆ ಹೋಗಿ ಮುಟ್ಟಿದ್ರು. ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಬೀದರಲ್ಲಿ ಮಾಡ್ಲತ್ತಿದ್ದೆವು. ಇದಕ್ಕೆ ನೀವೆಲ್ಲ ಕೈ ಜೋಡಿಸಬೇಕು, ಯಾಕಂದರೆ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಹೇಳೋದಲ್ಲ. ಆಟೋ ತಗೊಂಡು ಹೋದರು, ಗಾಡಿ ಮೇಲೆ ಹೋದರು, ಎಲ್ಲ ಹಳ್ಳಿ ಊರಿಗೆ ಹೋಗಿ ವಿಜಯೋತ್ಸವದ ಬಗ್ಗೆ ಅವೇರ್ನೆಸ್ ಮೂಡಿದ್ರು. ಅಂದಿನಿಂದ ಇಲ್ಲಿವರೆಗೆ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಬಂದೆವು. ಕೋವಿಡ್ ಸಮಯದಲ್ಲೂ ಕೂಡ, ಕೋವಿಡ್ ಸಮಯ ಇದ್ದರೂ ಕೂಡ ಎಷ್ಟೇ ಸಣ್ಣ ಪ್ರಮಾಣದಲ್ಲಿ ಆದರೂ ಪರವಾಗಿಲ್ಲ, ನಾವು ವಿಜಯೋತ್ಸವ ಪ್ರತಿ ವರ್ಷ ಮಾಡೋಣ ಅಂತೇಳಿ ಒಂದು ದೃಢ ಸಂಕಲ್ಪ ನಾವೆಲ್ಲರೂ ಪಟ್ಟಿ ಇಲ್ಲಿವರೆಗೆ ನಾವು ನಡ್ಸ್ಕೊಂಡು ಹೊಂದಿದ್ದೆವು. ಇದೇ ರೀತಿಯಾಗಿ ಮುಂದೆ ಕೂಡ ವಿಜಯೋತ್ಸವ ಹೀಗೆ ಮುಂದುವರಿಲಿ. ನಿಮ್ಮೆಲ್ಲರ ಸಹಕಾರ ಈ ಒಂದು ಭೀಮಾ ಕೋರೆಗಾಂವ್ ಸೇನೆ ಮೇಲೆ ತಮ್ಮೆಲ್ಲರ ಸಹಕಾರ ಇರಲಿ. ಹಂಪಿಜವರಾಗಲಿ, ಸೂರ್ಯವಂಶಿ ಸಾಹೇಬರಾಗಲಿ, ದೇವೇಂದ್ರಣ್ಣವರಾಗಲಿ, ಹೀಗೆ ಅನೇಕ ನಮ್ಮೆಲ್ಲ ಮುಖಂಡರು, ನಮ್ಮ ಜನರು ಎಲ್ಲರೂ ಎಲ್ಲರೂ ಸಾಥ್ ಕೊಡ್ತೀರಿ, ಹೀಗೆ ಮುಂದುವರ್ಸೋಣ ಅಂತ ಹೇಳಿ ನಮ್ಗಳು ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಪ್ರಾಸ್ತಾವಿಕವಾಗಿ ತಮ್ಮೆಲ್ಲರಿಗೆ ಮತ್ತೊಂದ್ಸಲ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಸಂವಿಧಾನ.